ಇನ್ನೊಬ್ಬ ಸಾಕ್ಷಿಯ ಹೇಳಿಕೆ ಎಲ್ಲಿದೆ ಅಂತ ಜಡ್ಜ್ ಕೇಳ್ತಾ ಇದ್ದಾರೆ. ನೀವು ಹೇಳಿದ್ರಿ ಇಬ್ಬರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅಂತ ಹೇಳಿ. ಪ್ರತ್ಯಕ್ಷದರ್ಶಿಗಳ ಸಾಕ್ಷ್ಯಾಧಾರಗಳು ಬೇಕು, ಸಾಕ್ಷಿಗಳು ಬೇಕು ಅಂತ ಕೇಳ್ತಾ ಇದ್ದಾರೆ ಜಡ್ಜ್ಗಳು. ಅವರ ಹೇಳಿಕೆಗೆ ತಕ್ಕಂತೆ ಪೂರಕ ಸಾಕ್ಷ್ಯಗಳು ಬೇಕು. ಫೋಟೋಗಳಿದೆಯೋ ಅಥವಾ ವಿಡಿಯೋಗಳಿದೆಯೋ, ಎಷ್ಟು ನಿಮಿಷದ ವಿಡಿಯೋಗಳಿದೆ, ಅದರಲ್ಲಿ ದರ್ಶನ್ ಇದ್ದಾರಾ ಅಥವಾ ಪವಿತ್ರ ಗೌಡ ಇದ್ದಾರಾ, ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗೆ ಸಾಂದರ್ಭಿಕ ಸಾಕ್ಷಿ ಪೂರಕ ಇದೆ ಅಂತ ಲೂತ್ರಾ ಹೇಳ್ತಾ ಇದ್ದಾರೆ. ಫಾರೆನ್ಸಿಕ್ ರಿಪೋರ್ಟ್ನಲ್ಲಿರುವಂತಹ ಗಾಯದ ಗುರುತುಗಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಅಶೋಕ್ ಲೀಲ್ಯಾಂಡ್ ಫೋಟೋ ಇಂಪಾರ್ಟೆಂಟ್. ಘಟನೆ ಬಳಿಕ ದರ್ಶನ್ ಅದೇ ಜಾಗದಲ್ಲಿದ್ದ ಅನ್ನೋದರ ಕುರಿತು ಫೋಟೋಗಳು ಕೂಡ ಲಭ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾ ವಾದವನ್ನ ಮಂಡಿಸ್ತಾ ಇದ್ದಾರೆ. ಘಟನೆ ಹೇಗಾಯ್ತು, ಘಟನೆ ಆದ ನಂತರ ಯಾರ್ಯಾರು ಎಲ್ಲೆಲ್ಲಿ ಹೋದ್ರು, ಎಲ್ಲದರ ಕುರಿತು ಫೋಟೋಗಳು ಲಭ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದ್ರು ದರ್ಶನ್, ಎಲ್ಲಿದ್ರು, ಆಗ ಏನು ಮಾಡ್ತಾ ಇದ್ರು, ಎಷ್ಟು ಗಂಟೆಯ ಸುಮಾರಿಗೆ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದು. ದರ್ಶನ್ ಅವರು ಮೈಸೂರಿನಲ್ಲಿದ್ದರು ಈ ಘಟನೆ ಆದಂತಹ ಸಂದರ್ಭದಲ್ಲಿ. ಸುಮಾರು 10 ಗಂಟೆ 15 ನಿಮಿಷಕ್ಕೆ ದರ್ಶನ್ ರವರನ್ನ ವಶಕ್ಕೆ ಪಡೆದುಕೊಳ್ತಾರೆ ಪೊಲೀಸ್ನವರು. 2024 ಜೂನ್ 11ನೇ ತಾರೀಕು ಬೆಳಿಗ್ಗೆ 10 ಗಂಟೆ 14ರಿಂದ 15 ನಿಮಿಷಕ್ಕೆ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ. ಅದಾದ ನಂತರ ಎಲ್ಲವೂ ಕೂಡ ಗೊತ್ತಿದೆ, ಹೇಗೆಲ್ಲ ತನಿಖೆ ಆಯಿತು ಮತ್ತು ಸ್ಥಳ ಮಹಜರು ಹೇಗೆಲ್ಲ ಆಯಿತು. ಫಾರೆನ್ಸಿಕ್ ರಿಪೋರ್ಟ್ಗೆ ಮೊಬೈಲ್ಗಳನ್ನು ಕೂಡ ಕಳುಹಿಸಿಕೊಡ್ಲಾಗಿತ್ತು. ಎಲ್ಲದರ ರಿಪೋರ್ಟ್ಗಳನ್ನು ಕೂಡ ತೆಗೆದುಕೊಳ್ಳಲಾಯಿತು. ಫೋಟೋ, ವಿಡಿಯೋ ಎಲ್ಲವನ್ನ ಏನು ಚಿತ್ರೀಕರಣ ಮಾಡಿದ್ರು ಎಲ್ಲವನ್ನ ಕೂಡ ರಿಟ್ರೀವ್ ಮಾಡಲಾಯಿತು. ಅದಾದಮೇಲೆ 6 ತಿಂಗಳು ಕೂಡ ಎಲ್ಲರೂ ಕೂಡ ಸೆರೆವಾಸವನ್ನು ಅನುಭವಿಸಿದ್ರು. ಅದಾದ ನಂತರ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಈಗ ಆ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸರ್ಕಾರದ ಪರ ಇದೀಗ ವಾದ ಪ್ರತಿವಾದಗಳಾಗ್ತಾ ಇದೆ. ಇಬ್ಬರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ನಂಬಹುದಾ ಇಲ್ವೋ ಎಲ್ಲವೂ ಕೂಡ ನೋಡೋಣ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗೆ ಪೂರಕ ಸಾಕ್ಷಿಗಳಿದೆಯಾ, ಇನ್ನೊಬ್ಬ ಸಾಕ್ಷಿಯ ಹೇಳಿಕೆ ಎಲ್ಲಿದೆ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಬ್ಬರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅಂತ ಹೇಳಿದ್ರಿ. ಕಿರಣ್ ಹೇಳಿಕೆಯನ್ನ ಜಡ್ಜ್ಗೆ ತೋರಿಸಿದ್ದಾರೆ ಸರ್ಕಾರ ಪರ ವಕೀಲರು. ಇದರಲ್ಲಿ ದರ್ಶನ್ ಪವಿತ್ರ ಎಲ್ಲಿ ಕಂಡು ಬರ್ತಾರೆ ಅಂತ ಜಡ್ಜ್ ಪ್ರಶ್ನೆ. ಇಬ್ಬಿಬ್ರು ಹೇಳಿಕೆಯನ್ನ ಎಷ್ಟು ಗಂಟೆಯ ಸುಮಾರಿಗೆ ಇವರು ದಾಖಲು ಮಾಡಿಕೊಂಡ್ರು ಅನ್ನೋದರನ್ನ ಹೇಳಿಕೆಯನ್ನ ಕೇಳ್ತಾ ಇದ್ದಾರೆ. ಒಂದು ಕಡೆ ಜಡ್ಜ್ಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡೋದಕ್ಕೆ ಕಾರಣ ಏನು, ಪಾತ್ರಗಳೇನು, ಇಷ್ಟೂ ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗೋದಕ್ಕೆ ಕಾರಣ ಏನು, ಫೇಮಸ್ ಆಗಿರಬಹುದು, ಫೇಮಸ್ ನಟನೋ ಇಲ್ವೋ ಅದೆಲ್ಲ ಬರಲ್ಲ. ಈ ಶೆಡ್ನ ಮಾಲೀಕ ಯಾರು ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಆರೋಪಿ ವಿನಯ್ ಮಾವ ಶೆಡ್ನ ಮಾಲೀಕ ಅಂತ ಹೇಳ್ತಾ ಇದ್ದಾರೆ. ಶೆಡ್ನಲ್ಲಿ ಕೆಲಸ ಮಾಡುವವರು ಮಾಲೀಕರ ಗಮನಕ್ಕೆ ತರಲಿಲ್ವಾ ಅಂತ ಜಡ್ಜ್ ಕೇಳ್ತಾ ಇದ್ದಾರೆ. ನಂದೀಶ್ ರೇಣುಕಾ ಸ್ವಾಮಿಯನ್ನ ಶೆಡ್ನಲ್ಲಿ ಎತ್ತಿ ಎಸೆದಿದ್ದ. ರೇಣುಕಾ ಸ್ವಾಮಿಯ ಹಲ್ಲೆ ವಿಡಿಯೋ ಮಾಡಿ ಡಿಲೀಟ್ ಮಾಡಿದ್ರು. ಹಲ್ಲೆ ವೇಳೆ ದರ್ಶನ್ ಪವಿತ್ರ ಏನ್ ಮಾಡ್ತಾ ಇದ್ರು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿನಯ್ಗೆ ಕರೆ ಮಾಡಿ ನಾನು ದರ್ಶನ್ ಶೆಡ್ಗೆ ಬರೋದಾಗಿ ಹೇಳಿದ್ದ. ಕಾರಿನಿಂದ ಇಳಿದವರೇ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ರು. ದರ್ಶನ್ ಶೆಡ್ನಲ್ಲಿ ಇದ್ದಾಗ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗಿದೆ. ರೇಣುಕಾ ಸ್ವಾಮಿ ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೆ ಹಲ್ಲೆ ಮಾಡಲಾಗಿದೆ. ಪುನೀತ್ 12 ದಿನ ಸಾಕ್ಷಿ ಹೇಳೋದಕ್ಕೆ ಲಭ್ಯ ಇರಲಿಲ್ವೇ? ಜಡ್ಜ್ ಪ್ರಶ್ನೆ. ಪುನೀತ್ ಸಾಕ್ಷಿ ಹೇಳೋದಕ್ಕೆ ಲಭ್ಯ ಇರಲಿಲ್ಲ, ಲೂತ್ರಾ ಅವರು ಹೇಳ್ತಾ ಇದ್ದಾರೆ. ಶೆಡ್ನ ಮಾಲೀಕ, ಪಟ್ಟಣಗೆರೆ ಶೆಡ್ನ ಮಾಲೀಕ ಯಾರು? ಈ ಕೊಲೆ ಆಯ್ತಲ್ಲ, ಶೆಡ್ ಮಾಲೀಕ ಯಾರು? ಆರೋಪಿ ವಿನಯ್ ಮಾವ ಶೆಡ್ನ ಮಾಲೀಕ ಅಂತ ಹೇಳ್ತಾ ಇದ್ದಾರೆ.